ಪಂಜಾಬ್ ವಿರುದ್ಧ ಸೋತ ನಂತರ ಬಿಕ್ಕಿ ಬಿಕ್ಕಿ ಅತ್ತ ಮುಂಬೈ ಆಟಗಾರರು. ಪಂಜಾಬ್ ಫೈನಲ್ಗೆ ಎಂಟ್ರಿ. ಮುಂಬೈ ಇಂಡಿಯನ್ಸ್ IPL 2025 ಇಂದ ಹೊರಗೆ. ನಾಯಕ ಹಾರ್ದಿಕ್ ಪಾಂಡ್ಯ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಗ್ರೌಂಡ್ನಲ್ಲಿ. IPL 2025ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆದರೆ ಕೊನೆಯ ಪಂದ್ಯವನ್ನು ಪಂಜಾಬ್ ವಿರುದ್ಧ ಸೋತ ನಂತರ ಹಾರ್ದಿಕ್ ಪಾಂಡ್ಯ ಅವರು ಗ್ರೌಂಡಲ್ಲೇ ಕಣ್ಣೀರು ಹಾಕಿದ್ದಾರೆ. ರೋಹಿತ್ ಶರ್ಮಾ ಕೂಡ ಹತ್ತರು, ಅಂಬಾನಿ ಕೂಡ ಹತ್ತರು, ಸೂರ್ಯಕುಮಾರ್ ಯಾದವ್ ಕೂಡ ಹತ್ತಿದ್ದಾರೆ. ಈ ಒಂದು ಎಮೋಷ್ನಲ್ ಎಲ್ಲರಿಗೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಸೋತ ನಂತರ ಎಲ್ಲ ಪ್ಲೇಯರ್ಸು ಕೂಡ ಎಮೋಷ್ನಲ್ ಆದರು. ಯಾಕಪ್ಪ ಎಮೋಷ್ನಲ್ಲು? IPL 2 ತಿಂಗಳು ಸತತವಾಗಿ ನಡೀತು. ಆದರೆ ಕೊನೆಯಲ್ಲಿ ಸೋತಿದ್ದು ಮುಂಬೈ ಇಂಡಿಯನ್ಸ್. ಪಂಜಾಬ್ ತಂಡ ಸಖತ್ತಾಗಿ ಗೆದ್ದಿದೆ. ಹಾರ್ದಿಕ್ ಪಾಂಡ್ಯ ಆಸ್ ಎ ಕ್ಯಾಪ್ಟನ್ ಆಗಿ ಮತ್ತೆ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕ್ವಾಲಿಫೈಯರ್ 2 ಗಂಟೆ ಬಂದಿದ್ದಾರೆ, ಆದರೆ ಕೊನೆಯಲ್ಲಿ ಗೆಲ್ಲೋಕ್ಕಾಗಿಲ್ಲ ಅಷ್ಟೇ. ಎಲಿಮಿನೇಟರ್ನಲ್ಲಿ GT ತಂಡವನ್ನು ಸೋಲಿಸ್ತಾರೆ. ಈಗ ಪಂಜಾಬ್ ತಂಡವನ್ನು ಸೋಲಿಸೋದಕ್ಕೆ ಆಗಿಲ್ಲ. ಹಾರ್ದಿಕ್ ಪಾಂಡ್ಯ ಅವರ ಎಮೋಷನ್ಸ್ ಅಂತೂ ನನಗೂ ಎಮೋಷನ್ಸ್ ಬರೋ ರೀತಿ ಇತ್ತು. ಹಾರ್ದಿಕ್ ಪಾಂಡ್ಯ ಹೇಗಿದ್ರು ನೀವು ಚಾಂಪಿಯನ್ಸ್, ಟೆನ್ಷನ್ ತೊಗೊಬೇಡಿ, ನೆಕ್ಸ್ಟ್ ವರ್ಷ ಬನ್ನಿ, ಚೆನ್ನಾಗಿ ಆಡಿ, ನಿಮ್ಮ ಟೀಮ್ ಗೆಲ್ಲುತ್ತೆ. ಈ ಸಲ ಕಪ್ RCB ಇದೆ, ಬರೆದಿಟ್ಕೊಳ್ಳಿ. ಈ ಸಲ ಕಪ್ ನಮ್ಮದು ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಪಂಜಾಬ್ ವರ್ಸಸ್ RCB ಗೆಲ್ಲೋದು ನೋಡೋಣ ಬನ್ನಿ. IPL 2025 ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮುಕ್ತಾಯವಾಗಿದೆ. ಪಂಜಾಬ್ RCB ಫೈನಲ್ಗೆ ಎಂಟ್ರಿ.